ತ್ರೇತಾಯುಗ ದ್ವಾಪರ ಯುಗದ ಕತೆ ಬೇಡ. ನಾರಾಯಣ ಅನ್ನು, ಗೋವಿಂದ ಅನ್ನು, ರಾಮ ರಾಮ ಅನ್ನು, ಕೃಷ್ಣ ಅನ್ನು, ಮಾರುತಿಯನ್ನು ನಿನ್ನ ಜನ್ಮ ಸಾರ್ಥಕ ಮಾಡ್ಕೊಳಪ್ಪ. ಅದಕ್ಕೆ ದಾಸರಂದ್ರು ಕಲಿ ಯುಗದೊಳು ಹರಿ ನಾಮವ ನೆನೆದರೆ ಕುಲ ಕೋಟಿಗಳು ಉದ್ಧರಿಸುವುದೋ ರಂಗ. ಹಳೆ ಕಾಲದಲ್ಲಿ ದಾನ ಧರ್ಮಗಳನ್ನು ಮಾಡ್ತಿದ್ರು, ದಾನ ಧರ್ಮ ಮಾಡುವಕ್ಕಾಗಲಿಲ್ಲ. ಯಾಗ ಯಜ್ಞಗಳನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡ್ತಿದ್ರು, ಯಾಗ ಯಜ್ಞ ಮಾಡುವಕ್ಕಾಗಲ್ಲ. ಅವ್ನು ಹಬ್ಬ ಮಾಡಿದ್ರೆ ಯಾಗ ಯಜ್ಞ ಮಾಡ್ದಂಗೆ. ಸಾವಿರಾರು ವರ್ಷ ತಪಸ್ ಮಾಡೋರು ದೇವ್ರು ನಮ್ಗೆ ಆಯುಷ್ಯ ಕೊಡಲೇ ಇಲ್ಲ. ಅದಕ್ಕೆ ಈ ಕಲಿಯುಗದಲ್ಲಿ ನಾಮ ಸಂಕೀರ್ತನ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ಕೃಷ್ಣಾಯ ನಮಃ, ಓಂ ನಮೋ ಭಗವತೆ ಅಜಮಿಡ ನಹುಷ ಮಹಾನುಭಾವನ ಧ್ರುವರಾಯ ಪ್ರಹ್ಲಾದ ದೇವರು ಎಲ್ಲರೂ ಭಗವಂತನ ಸಂಕೀರ್ತನೆಯನ್ನು ಮಾಡಿ ಆ ಭಗವಂತನ ಕೃಪೆಗೆ ಪಾತ್ರರಾದರು. ದೇವರನ್ನು ನೋಡಿದಂಥವರೆಲ್ಲ ನಮಗೆ ತ್ರೇತಾಯುಗ ದ್ವಾಪರ ಯುಗದ ಕತೆ ಬೇಡ. ಈ ಕಲಿಯುಗದಲ್ಲಿ ಪ್ರತ್ಯಕ್ಷವಾದ ದೇವತೆ ಸಕ್ಕುಬಾಯಿಗಾಗಿ ಪಾಂಡುರಂಗ ಹೆಣ್ಣಿನಂತೆ ನಿಲ್ತಾಳೆ. ಅವಳ ಮನೆ ಕೆಲಸವನ್ನು ಮಾಡಿದ. ತುಳಸಿದಾಸರಿಗಾಗಿ ತುಳಸಿ ರಾಮಾಯಣ ಏನಾಗಿದೆ, ಭಗವಂತ ರಾಮ ದರ್ಶನವನ್ನು ಕೊಟ್ಟ. ಮಹಾನುಭಾವರಾಗಿರ್ತಕ್ಕಂಥ ಆ ಭಗವಂತ ನಿರಾಮಯನಾದಂಥವನು, ಅವನ ಅನುಗ್ರಹವೇ ಅನುಗ್ರಹ ಎಂದಾಗ ಸಮಸ್ತರಿಗೂ ಸಮಸ್ತ ಲೋಕಕ್ಕೂ ಅನುಗ್ರಹ ಮಾಡುತ್ತಾನೆ. ಅದಕ್ಕೆ ಹೇಳ್ತಾರೆ ಭಗವದ್ಗೀತೆಯಲ್ಲಿ, ಆತ್ಮಾನಾಂ ರತನಂ ವಿದ್ಧಿ, ಆತ್ಮಾನಾಂ ರತನಂ ವಿದ್ಧಿ. ಆತ್ಮ ಅನ್ನತಕ್ಕಂಥವನೇ ಯಜಮಾನ. ಆ ಆತ್ಮ ಎನ್ನತಕ್ಕಂಥ ರಥಕ್ಕೆ ಆ ಬುದ್ಧಿ ಎನ್ನತಕ್ಕಂಥವನೇ ಸಾರಥಿ. ಆ ರಥವನ್ನು ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಆ ಕಡೆ ಈ ಕಡೆ ತಿರುಗಬಾರದು, ನೇರವಾಗಿ ಹೋಗ್ಬೇಕು. ಆಗ ಮಾತ್ರ ಹೇಗೆ ರಥ ನುಚ್ಚುನೂರಾಗಲ್ವೋ ಹಾಗೆ ಜೀವನವು ಸಾರ್ಥಕವಾಗುತ್ತೆ. ಅದಕ್ಕೆ ಮನಃಪ್ರಗಮೇ ವಚ ಬುದ್ಧಿಂತು ಸಾರಥ್ಯಂ ವಿದ್ಧಿ ಮನಃಪ್ರಗಮೇ ವಚ. ಬುದ್ಧಿಯೇ ಸಾರಥಿಯಾದ್ದರಿಂದ ಆತ್ಮವೇ ರಥ. ಆ ರಥವನ್ನು ನುಚ್ಚುನೂರು ಮಾಡಬೇಡ. ನಿನ್ನ ಜನ್ಮ ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಬೇಡಿ, ಹುಚ್ಚುಪ್ಪಗಳಿರ ಎಂದರು. ಎಂದಾಗ ಅದೇ ವಿಶಿಷ್ಟವಾದಂಥದ್ದು ಅಂತಂದಾಗ ಇಲ್ಲಿ ಅರ್ಜುನ ಕೆಳಗಿದ್ನೋ ಮೊಸಳೆ ಬಾಯಿ ಇಲ್ವೋ ಹಾಗೆ ಪ್ರಾಣವಂತೂ ಹೋಗುತ್ತೆ, ಬೊಂಬೆ ಕಾಣಿಸ್ಬಿಡುತ್ತೆ. ತಿರುಗಿ ನೋಡ್ದ, ಅಲ್ಲಿ ಜಗದಲ್ಲಿರುವ ರೂಪವೆಲ್ಲ ಎರಕ ಹೊಯ್ದಂತಿದೆ ಸುಂದರವಾದಂಥ ಒಬ್ಬಳ ಹೆಣ್ಣು. ಕೃಷ್ಣನ ಮಾಯೆ ಇಲ್ಲಿ ನಿಲ್ತಾ ಇದ್ದಾನೆ. ಇಲ್ಲಿ ಕೃಷ್ಣ ಬಲರಾಮರು ಇದ್ದಾರಂತೆ, ಗಾರಡಿಗರಾಗಿಯೂ ಕೃಷ್ಣ ಬಲರಾಮರು ಇದ್ದಾರೆ. ಇದೇ ಸಂದರ್ಭದಲ್ಲಿ ಅರ್ಜುನ ವಿಲಿ ಒದ್ದಾಡುತ್ತಿದ್ದಾನೆ. ಪ್ರಾಣ ಹೋಗುತ್ತೆ, ಆದರೂ ಏನು ಸೌಂದರ್ಯ ಅಂತನಲ್ಲ. ಎಲೆ ಹೆಣ್ಣೆ, ನಿನ್ನ ಹಸ್ತವನ್ನು ಚಾಚಲಿ, ನನಗೆ ಸ್ವಲ್ಪ ದಡಕ್ಕೆ ಕರ್ಕೊಂಡು ನನ್ನ ಪ್ರಾಣ ಉಳಿಸು ಸಹಾಯ ಮಾಡು. ಆಕೆ
ಎರಡು ಕೈಯನ್ನ ಚಾಚಿ ಅರ್ಜುನನ ದಡಕ್ಕೆ ಸುರಿಸಿ. ಅರ್ಜುನಂದ ಬಹಳ ಉಪಕಾರ ಆಯ್ತು, ಬಹಳ ಉಪಕಾರ ಆಯ್ತು. ಉಪಕಾರ ಏನ್ ಬಂತು ಒಂದು ವಿಚಾರ ಅಂತ, ಏನದು ಏನಿಲ್ಲ, ನಮ್ಮ ತಂದೆ ಒಂದು ಮಾತು ಹೇಳ್ಕೊಟ್ಟಿದ್ದಾರೆ, ನಿನ್ನ ಎರಡು ಕೈನ ಯಾರು ಮುಟ್ತಾರೆ ಅವರೇ ನಿಮ್ಮ ಯಜಮಾನರು. ನೀನನ್ನು ಮುಟ್ಟಿದ್ದೀರಾದ್ರಿಂದ ಎರಡು ಕೈನ ನೀವೇ ನಮ್ಮ ಯಜಮಾನರು. ಅರ್ಜುನ ಕಂಡು ಅಯ್ಯೋ ಅಯ್ಯೋ ಅಯ್ಯೋ, ಏನು ಸೌಂದರ್ಯ, ಏನು ಸೌಂದರ್ಯ, ಏನು ಲಾವಣ್ಯ, ನನ್ನ ಮದುವೆ ಮಾಡ್ಕೊಳ್ಳಿಂತ ಇವಳು ಬೇಡ್ಕೋಬೇಕು, ಕೇಳ್ಕೋಬೇಕು, ಇವಳೇ ನನ್ನನ್ನು ಬಂದು ಮದುವೆ ಮಾಡ್ಕೊತೀರಾ ಅಂತಾರಲ್ಲ. ಇಂದಿನ ದಿನವೇ ಸುದಿನ ಅಂದ. ಅವಳೊಂದು ಸುದಿನ ಅನ್ಬೇಡ, ಪುಣ್ಯ ದಿನ ಅನ್ನೋ ಒಂದು. ಪುಣ್ಯ ದಿನ ಅಂದ್ರೆ ಏನೊಂದು ಆ ಹೆಣ್ಣು ಪಾರ್ಥನನ್ನ ಕರ್ಕೊಂಡು ಬರ್ತಾ ಇದ್ದಾಳಂತೆ. ದೊಡ್ಡ ಕಲ್ಯಾಣ ಮಂಟಪ, ಪುರೋಹಿತರು ಸಾವಧಾನ ಸಾವಧಾನ ಮಾತ್ರ ಹೇಳ್ತಾ ಇದ್ದಾರೆ. ದೊಡ್ಡ ದೊಡ್ಡ ಅಡುಗೆಗಳೆಲ್ಲ ನಡೀತಾ ಇದೆ. ಕೇಸರಿ ಭಾತ, ವಾಂಗಿ ಭಾತ, ಬಕ್ಲ ಭಾತ, ಪುಳಿಯೋಗರೆ, ಅಂಬೋಡೆ, ಉದ್ನೋಡೆ, ಪಾಯಸ, ಪ್ರಮಾಣ, ಚಿಂತಾನ, ಲಾಡು, ಚಿರೋಟಿ, ಪೇಣಿ, ಮಟ್ಟಿಗೆ, ಜಾಂಗಿ, ಬಿದಿರಿ, ಬೀಳೋರ್ಗೆ, ಗುಳ್ಳೋರ್ಗೆ, ತುಪ್ಪರೋರ್ಗೆ ಅಂತಿದೆ. ಆ ಬೋಂಡಗಳೇನು, ಆ ಬಜ್ಜಿಗಳೇನು, ಪ್ರಮಾಣಗಳೇನು ಎಲ್ಲ ನಡೀತಾ ಇದೆ. ವಾದ್ಯ ನುಡಿಸೋರು ಮಂಗಳ ವಾದ್ಯ ನುಡಿಸ್ತಾ ಇದ್ದಾರೆ. ಇಲ್ಲಿ ಅರ್ಜುನ ಅನ್ಕೊಂಡಾಗ ನಾವು ಮದುವೆ ಮಾಡ್ಕೊಳ್ಳೋದು ಇವ್ರಿಗೆ ಹೆಂಗೆ ಗೊತ್ತು, ಇವರೆಲ್ಲ ಮೊದಲೇ ಗಂಧರ್ವರು ಅಂತ ಕಾಣುತ್ತೆ. ಅದಕ್ಕೆ ಎಲ್ಲ ಏರ್ಪಾಟ್ ಮಾಡ್ಕೊಂಡು ಕಾಯ್ತಾ ಇದ್ದ. ಆ ಸಂದರ್ಭದಲ್ಲಿ ಅತಿ ಚೆಲುವೆ ಅಂತ ಕಂಗೊಳಿಸುವಂತಹ ಹೆಣ್ಣು ಕೈನಲ್ಲಿ ಹೂಮಾಲ ಹಿಡ್ಕೊಂಡು ಬರ್ತಾ ಇದ್ದಾಳಂತೆ. ಅಂಗಜಾನನ ಪ್ರೇಮ ತಿರುದಲ್ಲಿ ಹಾಕುತ್ತೆ ಅಂಗಜಾನನ ಪ್ರೇಮ ತಿರುದಲ್ಲಿ ಹಾಕುತ್ತೆ. ಪ್ರಾರಂಭ ಬಹಳ ಸುಮಧುರವಾಗಿತ್ತು. ಇದಕ್ಕಿದಂಗೆ ಅಕ್ಕಪಕ್ಕದ ಬಂಡೆ, ಗಿಡ, ಮರ ಎಲ್ಲ ಗಡ 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 ಅಂತಾರೆ. ಘೋರ ರೂಪಿಣಿಯಾಗಿ ಅತಿ ಭಯಂಕರದಲ್ಲಿ ಪಾರ್ಥನ ನೋಡುತ್ತಲಿದ್ದಳು ರಕ್ಕಸಿ. ಪಾರ್ಥನನ್ನೇ ನೋಡಿತಾ, ಎಲ್ಲವೋ ಅರ್ಜುನ, ನನಗೂ ನಿನಗೂ ಗಾಂಧರ್ವ ವಿಧಿ ಪ್ರಕಾರ ವಿವಾಹವಾಗಿದೆ. ನೀನೇ ನನ್ನ ಗಂಡ, ನಾನೇ ನೀನು ಹೇಳು. ಪ್ರಾಣಕಾಂತ ಅಂದು ಅರ್ಜುನ ಅಂತ ಪ್ರಾಣಕ್ಕೆ ಬಂದ. ಆ ಹೆಣ್ಣು ರೂಪದ ರಾಕ್ಷಸಿ ದರ ದರ ದರನ್ನು ಹೇಳ್ತಾ ಬಂದ್ರು. ಅರ್ಜುನ, ನಮ್ಮಲ್ಲಿ ಒಂದು ಪದ್ಧತಿ, ಹೆಣ್ಣು ಮಕ್ಕಳು ಊರೆಲ್ಲ ಸಂಚಾರ ಮಾಡ್ಕೊಂಡ್ ಬರ್ಬೇಕು. ಮನೆಯಲ್ಲಿ ಯಜಮಾನರು ಅಡಿಗೆ ಮಾಡಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ತೊಳಿಬೇಕು, ಮಕ್ಕಳನ್ನ ಸುಧಾರಿಸ್ಬೇಕು, ಮನೆಯೆಲ್ಲ ಸಾರಿಸ್ಬೇಕು. ಬಿದ್ದಿರು ಅಂತ ಗುಹಿಯಲ್ಲಿ ಅವರನ್ನು ಹಾಕಿ ಅಡ್ಡಲಾಗಿ ಬಂಡೆ ಕಾಲಿಟ್ಟು ಹೊರಲೇ ಬಿಟ್ಟಂತೆ. ದಿನ 1, 2, 4, 1 ವಾರ 2 ವಾರ ಕಣ್ಣೀರನ್ನು ಕರೆಯುತ್ತ ಕಣ್ಣೀರ ಸುರಿಸುತ್ತ ಪಾಂಡುರಂಗ, ನಾನು ನಾನೆಂದು ಬಿರುದನೆ, ನಾನೆನ್ನುವುದು ಮಿಥ್ಯ, ಕೃಷ್ಣ ನೀನೇ ಸತ್ಯ. ಹೇ ಪಾಂಡುರಂಗ ವಿಠಲ, ನನ್ನ ಅಪರಾಧವನ್ನು ಕ್ಷಮಿಸು. ದೇಹದ ಯಾವ ಅಂಗಾಂಗಕ್ಕೂ ನಾನು ಎನ್ನುವ ಹೆಸರಿಲ್ಲ. ಕಿವಿಗೋ, ಬಾಯಿಗೋ, ಕೈಗೋ, ಕಾಲ್ಗೋ ನಾನೊಂದು ಹೆಸರಿದೆ, ಆದರೂ ನಾನು ನಡೀತನಲ್ಲ. ಇಲ್ಲಿ ಕಣ್ಣೀರನ್ನ ಕರೆದ ನನ್ನ ಅಪರಾಧವನ್ನು ಕ್ಷಮಿಸು. ತೊರೆದು ಜೀವಿಸಬಹುದೇ ಹರಿನ ಚರಣಗಳ ಬರಿವಾದ್ಯಾಗಿನ್ನು ಅರಿತು ಬೇಡುವೆನಯ್ಯ. ಕಣ್ಣೀರನ್ನು ಹಾಕಿದ. ಆ ಮಾಸಗಳು ಕಳೆಯುವಂತೆ ಈ ರಾಕ್ಷಸಿಗೆ ಕೃಷ್ಣನ ಮಾಯೆ ಅನೇಕ ಮಕ್ಕಳಾಗಿದೆಯಂತೆ. ಒಂದಿನ ಆ ಮಕ್ಕಳನ್ನೆಲ್ಲ ಹೆದರಿಸ್ತಾ ಬೆದರಿಸ್ತಾ ಕಣ್ಣೀರು ಹಾಕ್ತಾ ಇದ್ದಾನೆ. ಹೇ ಪಾಂಡುರಂಗ ವಿಠಲ ಗೋವಿಂದ ಅಂತ ಕೈಗಳನ್ನು ಜೋಡಿಸುತ್ತಾ ಕಣ್ಣೀರು ಹಾಕ್ತಾ ಇದ್ದಾನೆ. ಕೇಶವನೇ ಬಾ ಮಾಧವನೇ ಬಾ, ಮಾಧವ ಮಧುಸೂದನ ದಾಮೋದರನೇ ಬಾ. ಕೇಶವನೇ ಬಾ ಮಾಧವನೇ ಬಾ, ಮಾಧವ ಮಧುಸೂದನ ದಾಮೋದರನೇ ಬಾ. ಶ್ರೀಧರ ಪದ್ಮ ನಾಮನು
ರಾಕ್ಷಸಿಯ ಮಕ್ಕಳು ರಾಕ್ಷಸಿಯನ್ನು ಸುಧಾರಿಸಿದ ಕಾರಣಗಳಿದ್ದಾನೆ. ಒಂದಿನ ಹಿಂದಕ್ಕಿದ್ದಾಗೆ ಆ ಗುಹೆಗೆ ಅಡ್ಡಲಾಗಿದ್ದಂತ ಬಂಡೆ ಢಮನೆ ಹೊಡೆಯಿತು. ರಾಕ್ಷಸಿ ಬಂದೇನೋ ನೋಡ್ತಾನೆ, ಅವಳು ಬರ್ಲಿಲ್ಲ. ಆಚೆ ಬಂದು ನೋಡಿದ, ಇವನನ್ನ ಎತ್ತು ಬಿಸಾಡುವಾಗಿತ್ತಲ್ಲ ಅದೇ ಕುದುರೆ ಅಲ್ಲೇ ಮೇಯ್ತಾ ಇತ್ತು. ಇಲ್ಲಿಂದ ತಗೊಂಡಾಗ ಎಲ್ಲಾದ್ರೂ ಬಿಸಾಡಿ ಈ ರಾಕ್ಷಸಿಯಿಂದ ತಪ್ಪಿಸ್ಕೊಂಡ್ರೆ ಸಾಕಲ್ಲಪ್ಪ ಅಂತ ಬಂದದ್ದೇನೆ ಆ ಕುದುರೆ ಮೇಲೆ ಕುತ್ಕೊಂಡ. ಅದು ಟೊಕ್ಕ 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 ಹೊರಡು ನೇರವಾಗಿರ್ತಿರೋ ದೂರದಿಂದ ಮಿತ್ರರಂತೆ ನಡೆದ್ರು ಬಹಳ ಬೇಗ ಬಂದ